ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಶು. ಮೊನ್ನೆ ತಾನೇ ವೆಯ್ಟ್ ಲಾಸ್ ಪೌಡರ್ನ ನಾವು ಹೇಳಿದ್ವಿ, ಈ ರೀತಿ ನಮ್ಮಲ್ಲಿ ಸಿಗುತ್ತೆ, ವೆಯ್ಟ್ ಲಾಸ್ ತುಂಬಾ ಈ ಒಂದು ಪೌಡರಿಂದ ವೆಯ್ಟ್ ಲಾಸ್ ಆಗ್ತಾಯಿದೆ ಅಂತ. ಬಟ್ ಇನ್ಸ್ಟಾಗ್ರಾಮಲ್ಲಂತೂ 2 lakh ವ್ಯೂಸಲ್ಲಿ ಇದು ಹೋಗ್ತಾನೆ ಇದೆ, ಹಾಗೆ ಆರ್ಡರ್ಸ್ ಕೂಡ ಜಾಸ್ತಿ ಆಗ್ತಾನೆ ಇದೆ. ಅದಕ್ಕೆ ಒಂದೇ ದಿನದಲ್ಲಿ ನನಗೆ 300 ಆರ್ಡರ್ಸ್ ಬಂದಿದೆ. ಸೊ ಅದರಿಂದ ಇವತ್ತು ಕಂಪ್ಲೀಟ್ ವಿಡಿಯೋನ ಮಾಡ್ಕೊಳ್ತಾ ಹಾಗೆ ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡೋಣ. ಇದರ ಬೆನಿಫಿಟ್ಸ್ ಏನು, ಯಾವ ರೀತಿ ಇದರಿಂದ ವೆಯ್ಟ್ ಲಾಸ್ ಆಗ್ತಾಯಿದೆ ಅನ್ನೋದು ಕೂಡ ನಾನು ಹೇಳ್ತೀನಿ. ಆ್ಯಂಡ್ ಈ ಒಂದು ಡ್ರಿಂಕಿಂದ ನಿಮಗೆ ಒಂದು ತಿಂಗಳಲ್ಲಿ ಒಂದು 3-4 kg ಹೆಲ್ತಿಯಾಗಿ ನೀವು ವೆಯ್ಟ್ ಲಾಸ್ನ ಮಾಡ್ಬೋದು. ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದರೆ ಮೊದಲನೇದಾಗಿ ನಾವು ಕೆಲವೊಂದು ನಿಯಮಗಳನ್ನ ಪಾಲಿಸಬೇಕು. ಮೊದಲನೇದಾಗಿ ನಾವು ಡಯಟ್ ಮಾಡಬೇಕಾದ್ರೆ ಶುಗರ್ನ ಯಾವುದೇ ಕಾರಣಕ್ಕೂ ತೊಗೊಳಕ್ಕೆ ಹೋಗಬಾರ್ದು. ನೀವು ಶುಗರ್ನ ಬಿಟ್ಟು ನೋಡಿ, ನಿಮ್ಮ ಒಂದು ವೆಯ್ಟಲ್ಲಿ ಎಷ್ಟು ನೀವು ಲಾಸ್ ಮಾಡ್ತೀರಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಮತ್ತು ಈ ಒಂದು ಡ್ರಿಂಕ್ ಬಂದು ನಮಗೆ ಹೆಚ್ಚು ವೆಯ್ಟ್ ಲಾಸ್ ಮಾಡೋಕ್ಕೆ ಅನುಕೂಲ ಮಾಡುತ್ತೆ. ಮೊದಲನೇದಾಗಿ ಇಲ್ಲಿ ಅತಿ ಹೆಚ್ಚು ನಿಮಗೆ ಕೆಲವು ಸಲ ವೆಯ್ಟ್ ಲಾಸ್ ಪೌಡರಲ್ಲಿ ತುಂಬ ಹೆಚ್ಚು ಹೀಟಿನ ಅಂಶ ಇರುತ್ತೆ, ಕೆಲವ್ರಿಗೆ ಹೀಟ್ ಜಾಸ್ತಿ ಇರುತ್ತೆ, ಹಾಗೆ ಹಿಂಗೆ ಅಂತ ತುಂಬ ಜನ ಹೇಳ್ತಾರೆ. ಬಟ್ ನಮ್ಮ ಒಂದು ಪೌಡರಲ್ಲಿ ತುಂಬ ಹೀಟು ಆಗಲ್ಲ, ತುಂಬ ಕೋಲ್ಡು ಆಗಲ್ಲ, ನಿಮ್ಮ ಬಾಡಿ ಒಂದು ಲೆವೆಲಲ್ಲಿ ಮೇಂಟೈನ್ ಆಗುತ್ತೆ. ಅದು ಯಾವ ರೀತಿ ಅಂತ ಅಂದರೆ ಮೇಲೆ ಕೆಳಗೆ ಹೋಗುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿಯೂ ಹೋಗಲ್ಲ. ಈಗ ನಾವಿಲ್ಲಿ ಬಂದು ಕಪ್ಪಕ್ಕಿ ಹಾಕಿದ್ದೀನಿ. ಕಪ್ಪಕ್ಕಿ ಅಂದರೆ ಅದು ಸ್ವಲ್ಪ ಹೀಟ್ ಇರುತ್ತೆ. ಕಪ್ಪಕ್ಕಿ ಹಾಕಿರೋದ್ರಿಂದ ನಮಗೆ ಅದಕ್ಕೆ ಮ್ಯಾನೇಜ್ ಆಗಬೇಕು ಅಂತಂದರೆ ನಾನು ಬಾರ್ಲಿ ಹಾಕ್ಕೊಂಡಿದ್ದೀನಿ ಮತ್ತು ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ. ಬಾರ್ಲಿ ಮತ್ತು ಹೆಸರುಬೇಳೆ ಎರಡೂ ಕೂಡ ತಂಪು. ಇನ್ನು ಕಪ್ಪಕ್ಕಿ ಮತ್ತು ಹುಳ್ಳಿಕಾಳು ಅದೆರಡು ಸ್ವಲ್ಪ ಹೀಟ್ ಇರುತ್ತೆ. ಇನ್ನು ಜೀರಿಗೆ ಮೆಣಸು ನಾನು ಸ್ವಲ್ಪ ಕ್ವಾಂಟಿಟಿಲಿ ಹಾಕ್ಕೊತಾ ಇದ್ದೀನಿ. ಇವತ್ತು ನಾನು ಒಟ್ಟು 16-16.5 kg ಆಗೋಷ್ಟು ನಾನು ಮಾಡ್ತಾ ಇರೋದು. ಎಲ್ಲನೂ ತೊಳೆದು ಬಿಸಿಲಲ್ಲಿ ಆರಾಕಿದ್ದೀನಿ. ಅತಿ ಬಿಸಿಲಲ್ಲಿನೂ ಕೂಡ ಆರಾಕಕ್ಕೆ ಹೋಗಬಾರ್ದು, ಸ್ವಲ್ಪ ನೆರಳು ಸ್ವಲ್ಪ ಬಿಸಿಲು ಎರಡೂ ಕೂಡ ಇರಬೇಕು. ಆ ರೀತಿ ನೋಡಿ ಆರಾಕೊಂಡಿದ್ದೀನಿ. ಅದಾದಮೇಲೆ ನಾನು ನೀಟಾಗಿ ಒಂದು ಸ್ಟವ್ ಇಟ್ಕೊಂಡು ಆಗಿ, ಏನಕ್ಕೆ ಅಂದರೆ ತಿನ್ನೋ ಪದಾರ್ಥ ಆಗಿರೋದ್ರಿಂದ ಆಗಿ ಮಾಡಬೇಕು. ಅದರಿಂದ ಕೆಂಪುಗೆ ಹುರಿದಷ್ಟು ಮಾಡಿದಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮೊದಲನೇದಾಗಿ ನಾನು ಬಾರ್ಲಿನ ಕೆಂಪುಗಾಗೋವರೆಗೂ ಹುರ್ಕೊಂಡೆ. ಬಾರ್ಲಿ ಬಂದು ನಾನಿಲ್ಲಿ 3.5 kg ತೊಗೊಂಡಿದ್ದೀನಿ. ಇನ್ನು ಹೆಸರು ಕಾಳು ಅಷ್ಟೇ ನಾನು 3.5 kg ತೊಗೊಂಡಿದ್ದೀನಿ. ಬಾರ್ಲಿ ಮತ್ತು ಹೆಸರು ಕಾಳು ಎರಡೂ ತಂಪಾಗಿರೋದ್ರಿಂದ ನಾನು 3.5 kg ತೊಗೊಂಡಿದ್ದೀನಿ. ಇನ್ನು ಕಪ್ಪು ಅಕ್ಕಿ ಯಾವ ರೀತಿ ಅಂತ ಅಂದರೆ ಅದು ಬಂದು ಜಾಸ್ತಿ ನಮಗೆ ಹೀಟಿನ ಅಂಶ ಕೊಡೋದ್ರಿಂದ ನಾನು ಬಾರ್ಲಿ ಮತ್ತು ಹೆಸರುಬೇಳೆ ಹಾಕ್ಕೊಂಡಿರೋದ್ರಿಂದ ಅಲ್ಲಿಗೆ ಅದು ಟ್ಯಾಲಿ ಆಗುತ್ತೆ. ಇನ್ನು ಕಪ್ಪಕ್ಕಿ 5 kg ತೊಗೊಂಡಿದ್ದೀನಿ ಮತ್ತು ಹುಳ್ಳಿಕಾಳು ಕೂಡ 5 kg ತೊಗೊಂಡಿದ್ದೀನಿ. ಅದೆರಡೂ ಕೂಡ ಸಮ ಪ್ರಮಾಣವಾಗಿ ತೊಗೊಂಡಿದ್ದೀನಿ. ನೀವು ಕಮ್ಮಿ ಕ್ವಾಂಟಿಟಿಲಿ ಮಾಡ್ಕೊಬೋದು ಅಂತ ಅಂದರೆ ಇದೇ ರೀತಿ ಕಮ್ಮಿ ಕ್ವಾಂಟಿಟಿಲಿ ಕೂಡ ಮಾಡ್ಕೊಬೋದು. ಎರಡೂ ಕೂಡ ನಾನು ಕೆಂಪುಗೆ ಆಗೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡೆ. 5 kg ಕೂಡ 5 kg. ಇನ್ನು ಇಲ್ಲಿ ನಾನು ಮೆಣಸು ಬಂದು ಟೋಟಲಿ ಕಾಳು ಬಂದು 16 kgಗೆ ನಾನು ಬರೀ 200 ಗ್ರಾಮ್ ಮೆಣಸು ಹಾಕ್ಕೊತಾ ಇದ್ದೀನಿ. ಬೇಕು ಅಂತ ಅಂದರೆ ಖಾರ ಬೇಕು ಅಂತಂದರೆ ನೀವು 1/4 kgನೂ ಹಾಕ್ಕೊಬೋದು. ಮತ್ತು 1/4 kg ಜೀರಿಗೆ ಕೂಡ ಹಾಕ್ಕೊತಾ ಇದ್ದೀನಿ. ಎರಡೂ ಕೂಡ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೊಬೇಕು. ಇನ್ನು ಬೆಳ್ಳುಳ್ಳಿ ನಾನು ಪೌಡರ್ನ ತೊಗೊಂಬಂದಿದ್ದೀನಿ. ಅಂದರೆ ಬೆಳ್ಳುಳ್ಳಿ ಪೌಡರ್ ಹಾಕ್ಕೊಳ್ಳೋದ್ರಿಂದ ನಮಗೆ ಕಂಪ್ಲೀಟಾಗಿ ಏನೇ ಒಂದು ಫ್ಯಾಟ್ ಇದ್ದರೂ ಅದು ಬೇಗ ಕರ್ಗೋಗುತ್ತೆ. ಕೊಬ್ಬಿನಂಶ ಬೇಗ ಕರಗುತ್ತೆ ಮತ್ತು ಡೈಜೆಷನ್ ಪವರ್ನ ಹೆಚ್ಚು ಮಾಡುತ್ತೆ. ಟೈಮ್ ಕರೆಕ್ಟಾಗಿ ಊಟ ಮಾಡಬೇಕು ಅಂತ ಅನಿಸುತ್ತೆ ಬೆಳ್ಳುಳ್ಳಿ ತಿನ್ನೋದ್ರಿಂದ. ಸೊ ಅದರಿಂದ ಬೆಳ್ಳುಳ್ಳಿ ಪೌಡರ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೀವು ಮನೇಲೇ ಮಾಡ್ಕೊಳ್ತೀನಿ ಅನ್ನೋರು ಬೆಳ್ಳುಳ್ಳಿ ಪೌಡರ್ನ ಬಳಸಿ. ಮತ್ತು ತುಂಬ ಜನ ನನಗೆ ಕಾಲಲ್ಲಿ ಕೇಳ್ತಾ ಇರ್ತೀರಾ ಯಾವ ರೀತಿ ಡಯಟ್ ಮಾಡಬೇಕು ಅಂತ. ಡಯಟ್ ಮಾಡೋದು ಅಂತ ಅಂದರೆ ತುಂಬಾ ಇರುತ್ತೆ, ನಾವು ಯಾವ ರೀತಿ ಡಯಟ್ ಮಾಡಬೇಕು ಅಂತ. ಬಟ್ 1 ದಿನ 2 ದಿನ ಕಷ್ಟ ಇರುತ್ತೆ, ಬಟ್ ಹೋಗ್ತಾ ಅದೇ ಈಸಿ, ಅದೇ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನಾನು ಯಾವ ರೀತಿ ಡಯಟ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಈ ವ್ಲಾಗಲ್ಲಿ ನಾನು ಇಷ್ಟನ್ನ ಮಾಡ್ಬೋದು ಅಂತ ಹೇಳ್ತೀನಿ. ಖಾಲಿ ಹೊಟ್ಟೆಲಿ ಈ ಒಂದು ಡ್ರಿಂಕ್ನ ನೀವು ತೊಗೊಂಡ್ರೆ ಸಾಕು, ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ಸ್ ಕೂಡ ಇರೋಲ್ಲ. ಏನಕ್ಕೆಂದರೆ ನಾವು ತಿನ್ನುವಂಥ ಪದಾರ್ಥದಲ್ಲೇ ಮಾಡಿರೋದ್ರಿಂದ ನಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋಲ್ಲ. ಖಾಲಿ ಹೊಟ್ಟೆಲಿ ತೊಗೊಬೇಕು. ಸಾಧ್ಯವಾದರೆ ಖಾಲಿ ಹೊಟ್ಟೆಲಿ ತೊಗೊಳ್ಳಿ, ಆಗಲಿಲ್ಲ ಅಂತ ಅಂದರೆ ಸಂಜೆ ತೊಗೊಳ್ಳಿ. ಆದರೆ ಶುಗರ್ ಮಾತ್ರ ಸ್ಕಿಪ್ ಮಾಡಿ. ಬೇಗ ರಿಸಲ್ಟ್ ಗೊತ್ತಾಗುತ್ತೆ. 1 ತಿಂಗಳಲ್ಲಿ ಏನಿಲ್ಲ ಅಂತಂದರೆ 3-4 kg ಕಮ್ಮಿ ಆಗ್ತಾ ಹೋಗ್ತೀರಾ ಡಯಟ್ ಕರೆಕ್ಟಾಗಿತ್ತು ಅಂತ ಅಂದರೆ. ಹಾಗೆ ಈ ಪೌಡರ್ ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಜನ ಬುಕ್ ಮಾಡ್ಕೊಂಡಿರೋದ್ರಿಂದ ನಾನು ಇವತ್ತೇ ಆರ್ಡರ್ನ ಕೊಡಬೇಕಿತ್ತು. ಇವತ್ತು ಅವರು ಮೊನ್ನೆ ಆರ್ಡರ್ ಕೊಟ್ಟಿದ್ದು ನಾವು ಇವತ್ತು ಕೊರಿಯರ್ ಮಾಡಿಕೊಡ್ತಾ ಇದ್ದೀವಿ. ಹಾಗೆ ಇಲ್ಲಿ ವೆಯ್ಟ್ ಲಾಸ್ ಪೌಡರ್ ಆಗಿರ್ಬೋದು, ನಲಂಗು ಫೇಸ್ ಪ್ಯಾಕ್ ಆಗಿರ್ಬೋದು, ಫೇಸ್ ವಾಶ್ ಪೌಡರ್ ಆಗಿರ್ಬೋದು, ಹಾಗೆ ಆಯಿಲ್ ಆಗಿರ್ಬೋದು, ಎಲ್ಲನೂ ತುಂಬ ಆರ್ಡರ್ಸ್ ಬಂದಿತ್ತು. ಸೊ ನಾನು ಎಲ್ಲನೂ ನೈಟೇ ಪ್ಯಾಕ್ ಮಾಡಿ ಎಲ್ಲ ಎತ್ತಿಟ್ಟು
ಇವತ್ತು ನಾವು ಕೊರಿಯರ್ ಮಾಡಿಕೊಡ್ಬೇಕು. ತುಂಬ ಜನ ನಮಗೆ 3 ದಿನ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಕೊರಿಯರ್ ಮಾಡಿಕೊಡಿ ಅಂತ ತುಂಬ ಜನ ಹೇಳಿದ್ರಿ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಆ ಒಂದು ಪ್ರೀತಿ ನಂಬಿಕೆಗೆ. ಬಿಟ್ಟಿದ್ದು ಒಂದೇ ದಿನಕ್ಕೆ ವೆಯ್ಟ್ ಲಾಸ್ ಪೌಡರ್ ಇಷ್ಟು ಚೆನ್ನಾಗಿ ನಿಮಗೆ ಇಷ್ಟ ಆಗಿ ಇಷ್ಟು ಚೆನ್ನಾಗಿ ರಿವ್ಯೂ ಅಂದರೆ ಕೇಳ್ತಿರಲ್ಲ, ನಮಗೆ ಬೇಕು, ನಮಗೆ ಮಾಡಿಕೊಡಿ, ಕೊಟ್ಟು ಕಳಿಸಿ, ಕೊರಿಯರ್ ಮಾಡಿಕೊಡಿ ಅಂತಿರಲ್ಲ, ಅದನ್ನು ಕೇಳೋಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಹಾಗೆ ರಿಸಲ್ಟ್ ಕೂಡ 100% ಇದೆ. ಯಾವುದೇ ರೀತಿ ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ನಿಮ್ಗೆ ಇನ್ನೇನು ಡೌಟ್ಸ್ ಇತ್ತು ಅಂತ ಅಂದರೂ ನನಗೆ ಕಮೆಂಟ್ಸ್ ಮಾಡ್ಬೋದು. ಮತ್ತು ನಿಮಗೆ ಯಾರಿಗೆಲ್ಲ ಈ ಪೌಡರ್ ಬೇಕು, ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇರುತ್ತೆ, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ನಾವು ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀವಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.